ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯ ಮತದಾರರು ಸ್ಥಳ ಮತ್ತು ಬೂತ್ ಹಾಗೂ ವಿಭಾಗದ ಬಗ್ಗೆ ಗೊಂದಲ ಉಂಟಾಗಿದೆ. ಆದರೆ ಚುನಾವಣೆ ಆಯೋಗವು ಮತದಾರರ ಮನೆ ಬಾಗಿಲಿಗೆ QR ಕೋಡ್ ಮೂಲಕ ಮತದಾನ ವಿಭಾಗ ಕೇಂದ್ರ ಮತ್ತು ಸಂಖ್ಯೆ ಎಲ್ಲವೂ ಮಾಹಿತಿ ಲಭ್ಯವಾಗಲಿದೆ. ಹೀಗಾಗಿ ಮತದಾರರು ಗೊಂದಲಕ್ಕೆ ಈಡಾಗಬಾರದು ಎಂದು ಪರಿಷತ್ ಟಿಕೆಟ್ ವಂಚಿತ ಅಭ್ಯರ್ಥಿ ಬಸವರಾಜ ಬೆರಿಬಿಟ್ಟಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯಾಗಬೇಕೆಂಬ ಕಳೆದ ಹಲವಾರು ವರ್ಷಗಳಿಂದ 7 ಜಿಲ್ಲೆಗಳಲ್ಲಿ ಸುತ್ತಾಡಿ ಸಾಕಷ್ಟು ಪದವೀಧರರನ್ನು ನೋಂದಣಿ ಮಾಡಿದ್ದೇನೆ ಎಂದು ಹೇಳಿದ ಬೆರಿಬಿಟ್ಟಿ, ಟಿಕೆಟ್ಗಾಗಿ ವರಿಷ್ಠರನ್ನ ಕೇಳಿದಾಗ ಬೆಂಗಳೂರಿಗೆ ಕರೆದು ಮೈತ್ರಿ ಅಭ್ಯರ್ಥಿಗೆ ಸಹಕರಿಸಬೇಕೆಂದು ಸೂಚಿಸಿದಾಗ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದೇನೆ. ಹೀಗಾಗಿ ಮತದಾರರು ಯಾವುದೇ ಗೊಂದಲಕ್ಕೆ ಈಡಾಗಬಾರದು ಎಂದರು. ಪದವೀಧರ ಪಟ್ಟಿಯಲ್ಲಿ ವಿಳಾಸ, ಮೊಬೈಲ್ ಸಂಖ್ಯೆ ಸೇರಿದಂತೆ ಸಾಕಷ್ಟು ಗೊಂದಲಗಳಿವೆ. ಅವುಗಳೆಲ್ಲವನ್ನು ಚುನಾವಣಾ ಅಧಿಕಾರಿಗಳು ಸರಿಪಡಿಸುತ್ತಿದ್ದಾರೆ. ಅದನ್ನು ಶೀಘ್ರದಲ್ಲೇ ಮತದಾರರಿಗೆ ತಲುಪಿಸಲಿದೆ ಎಂದು ತಿಳಿಸಿದರು. ಇದು ಎರಡನೇ ಬಾರಿ. 2018ರ ಚುನಾವಣೆಯಲ್ಲಿಯೂ ಕೂಡ ನಾನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕಂತ ಹೇಳಿ ಆ ಸಂದರ್ಭದಾಗೂ ಓಡಾಡ್ದೆ. ಆ ಸಂದರ್ಭದಲ್ಲಿ ಪ್ರತಾಪ್ ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಟ್ಟು ನನಗೆ ಸಮಾಧಾನ ಪಡಿಸಿದ್ರು. ಇದು ಎರಡನೇ ಬಾರಿಗೂ ಕೂಡ ನಾನು ಸುಮಾರು 1 ವರ್ಷದಿಂದ 7 ಜಿಲ್ಲೆಗಳನ್ನು ಸುತ್ತಾಡಿ ಬಹಳಷ್ಟು ಜನರ ಪದವೀಧರ ನೋಂದಣಿ ಮಾಡಿಸಿ ನಿಲ್ಲೇಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ತಿರುಗಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಅಲಯನ್ಸ್ ಆದ್ರೂ ಕೂಡ ನಾನು ನಿಮಗೆ ಮೋದಿಯವ್ರಿಗೆ ಹೇಳಿ ನಾನು ನಿಮಗೆ ಅಲಯನ್ಸ್ದಾಗ ಟಿಕೆಟ್ ಕೊಡಿಸ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಅವ್ರು ಹೇಳಿದಾಗ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ನಾನು ಕೂಡ ಭಾಳ ಓಡಾಡ್ದೆ. ಆದ್ರೂ ಕೂಡ ಕೊನೆ ಹಂತದಲ್ಲಿ BJP ಅವರು ಹಠ ಹಿಡಿದು ಈ ಈಶಾನ್ಯ ಪದವೀಧರ ನಮಗೇ ಬೇಕು ಅಂಥೇಳಿ ಹಠ ಹಿಡಿದಾಗ ನಮ್ಮ ಜಾತ್ಯತೀತ ಜನತಾದಳದವರು ಸುಮ್ಮ ಕೊಡಬೇಕಾಯ್ತು. ಆವಾಗ ನನಗೆ ದೇವೇಗೌಡರು ಕರೆಸಿ, ಇಲ್ಲಪ್ಪ ಬಸವರಾಜ, ಅದು ಏನೇ ಇರ್ಲಿಕ್ಕ ಸುಮ್ಮ ಕೊಡು, ನಾ ಎಲ್ಲ ಇದ್ದ ನಿನಗೆ ಹಿಂದಿರ್ತೀನಿ, ನೀನು ಸುಮ್ಮ ಕೊಡು, ಇದು ನಿನ್ನ ಟೈಮ್ ಅಲ್ಲ, ಇದು ನನ್ನ ಟೈಮ್ನು ಖರಾಬ್ ಅದ, ಸುಮ್ಮ ಕೊಡು ಅಂತಂದಾಗ ನಾ ಗಪ್ಪ ಕುಂತ. ಆದ್ರೂ ಕೂಡ ಪಕ್ಷ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಈ ಪಕ್ಷದಲ್ಲಿ ಉಳಿದು ಇವತ್ತಿನ ದಿವಸ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥ BJPಗೆ ನಾವು ಬೆಂಬಲ ವ್ಯಕ್ತಪಡಿಸಿ ನಮ್ಮ ದೇವೇಗೌಡರು ಹೇಳಿದ್ರು, ಈ ರಾಜ್ಯದಲ್ಲಿ MP ಕೂಡ ಅಲಯನ್ಸ್ದಲ್ಲಿದೆ, ವಿಧಾನ ಪರಿಷತ್ ಚುನಾವಣೆಯೂ ಕೂಡ ಅಲಯನ್ಸ್ದಲ್ಲಿದೆ. 6 ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ, 6 ಕ್ಷೇತ್ರಗಳಿಗೆ. ಅದರಲ್ಲಿ 2 ನಮ್ಮನ್ನು ಬಿಟ್ಟಿದ್ದಾರೆ, 4 ಕ್ಷೇತ್ರ ಅವರಾಗಿ ನಾವು ಬೆಂಬಲ ಕೊಡಬೇಕು, ತಾನೂ ಕೂಡ ಬೆಂಬಲ ಕೊಡಬೇಕಂಥೇಳಿ ನನಗೆ ಅವ್ರು ಹೇಳಿದ ತಕ್ಷಣ ನಾನು ಪಕ್ಷದಲ್ಲಿ ಉಳಿದು ಇದೇ BJPಗೆ ನಾನು ಬೆಂಬಲ ಕೊಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಾಯಿದ್ದೀನಿ. ನನ್ನ ಆತ್ಮೀಯ ಮಿತ್ರರು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಆದರೆ ಇವತ್ತಿನ ಉದ್ದೇಶ, ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದ್ರೆ, ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಗೊಂದಲ ಸರಿದೂಗಿಸಿದ ಬಗ್ಗೆ. ಈ ಚುನಾವಣೆ ನಿರ್ಧಾರ ಮೇ 1ನೇ ತಾರೀಕಿಗೆ ನೋಟಿಫಿಕೇಷನ್ ಆಯ್ತು ರೀ. ಆ ಸಂದರ್ಭದಲ್ಲಿ RC ಅವರು ಎಲ್ಲ ಪಕ್ಷದ ಪ್ರಮುಖರನ್ನು ಕರೆಸಿ RC ಆಫೀಸ್ನಲ್ಲಿ ಇಡೀ ವಿಭಾಗ ಮಟ್ಟದ ಈಶಾನ್ಯ ವಲಯದ ಎಲ್ಲ ಜಿಲ್ಲೆಗಳಿಗೆ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಕರೆದರು. ಆ ಸಂದರ್ಭದಲ್ಲಿ ಚುನಾವಣೆ ಯಾವಾಗ ಸ್ಟಾರ್ಟ್ ಆಗಬೇಕು, 9ನೇ ತಾರೀಕಿಗೆ ನಾಮಿನೇಷನ್ ಹಾಕೋದು, 16ನೇ ತಾರೀಕಿನ ಕೊನೆ ದಿನಾಂಕ ಇರ್ತದೆ, 17ನೇ ತಾರೀಕಿಗೆ ಸ್ಕೂಟ್ನಿ, 20 ತಾರೀಕಿಗೆ ವಿಡ್ರಾ ಮಾಡ್ಕೋಬೇಕು. ಇವು ಇಂಥದ್ದೆಲ್ಲ 3ನೇ ತಾರೀಕಿಗೆ ಚುನಾವಣೆ ಇದೆ ಅಂತ ಎಲ್ಲ ವಿಷಯಗಳನ್ನು ತಿಳಿಸಿ, ನೀವು ಪಾರ್ಟಿ ಪಕ್ಷದ ಕಾರ್ಯಕರ್ತ ಪ್ರಮುಖರು ನಿಮ್ಮ ಸಲಹೆ ಏನಿದ್ದರೆ ನಮಗೆ ನಿಮ್ಮದು ಅನಿಸಿಕೆಗಳು ನಮಗೆ ತಿಳಿಸ್ರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೊಂದು ಏನು ನೋವಿತ್ತಂದ್ರೆ, ಈ ಬಾರಿ ಚುನಾವಣಾ ಮತದಾರ ಪಟ್ಟಿಯನ್ನು ತಯಾರಾಗ್ಯದ ಪದವೀಧರದು, ಅದರಲ್ಲಿ ಅಡ್ರೆಸ್ಸೇ ಸರಿಯಾಗಿರಲ್ಲ. ಏನದ ಅಂತಂದ್ರೆ, ಉದಾಹರಣೆಗಾಗಿ ದೇವೇಗೌಡ ತೆಲ್ಲೂರ ಕಲಬುರಗಿ, ದೇವೇಂದ್ರ ಹಸ್ನಾಪುರ ಜಗತ್ತ, ಹಿಂಗಿದ್ದಾಗ ನಾವು ಯಾರಿಗೆ ಲೆಟ್ರ್ ಹಾಕ್ಲಿಕ್ಕೆ ಬರ್ತದೆ? ಯಾರಿಗೆ ಒಬ್ಬರನ್ನೂ ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಪತ್ರಿಕಾಗೋಷ್ಠಿ ಮಾಡಿದಾಗ ಎಲ್ಲ ಪದವೀಧರರು ಪತ್ರಿಕೆ ಓದಿ ತಿಳ್ಕೊಬೇಕಾಗಿತ್ತು. ಅದು ಭೀ ಅಷ್ಟು ಸಾಧ್ಯ ಆಗಲ್ಲ. ಈ ವಿಚಾರ ನಾವು RC ಅವ್ರ ಮುಖಾಂತರ RC ಅವ್ರಿಗೆ ಹೇಳಿದಾಗ, ಸರ್ ನೀವು ತಮ್ಮ ಎಲ್ಲ ಪದವೀಧರ ನೋಂದಣಿ ಮಾಡ್ಯಾರ, ಅವ್ರ ಮೊಬೈಲ್ ನಂಬರೇ ನಮಗೆ ಕೊಡ್ರಿ, ಮೊಬೈಲ್ ನಾವು ಮುಖಾಂತರ ನಾವು ಅಭ್ಯರ್ಥಿ ಯಾರು ಆಗಬೇಕಿದೆ, ಇನ್ನೂ ಅಭ್ಯರ್ಥಿ ನಿರ್ಧಾರ ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ನಾವು ಫೋನಿನ ಮುಖಾಂತರ ಅವರಿಗೆಲ್ಲ ನಮ್ಮ ಬಗ್ಗೆ ಪರಿಚಯ ಮಾಡ್ಕೊತೇವೆ, ಓಟ್ ಹಾಕ್ಲಿಕ್ಕೆ ಹೇಳ್ತೇವೆ ಅಂಥೇಳಿ ಹೇಳಿದೆವು. ಇಲ್ಲ, ಫೋನು ಕೊಡೋಕ್ಕಾಗಲ್ಲ, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಕೊಡಬೇಡ ಅಂತ ಹೇಳ್ಯಾರ ಅಂತೇಳಿ RC ಅವ್ರು ನಮಗೆ ಹೇಳಿದ್ರು. ಸರ್ ಹಾಗಾದಾಗ 15-20 ದಿವಸ ಎಲೆಕ್ಷನ್ ಇಲ್ಲೀಗ. ಆದರೆ ಈಗ ಮತದಾರಿಗೆ ಯಾವ ರೀತಿ ಮುಟ್ಟಬೇಕು? ಈಗ ಅಭ್ಯರ್ಥಿ ಆದವರು ಒಂದು ಲೆಟ್ರನ್ನೂ ಹಾಕೋಕ್ಕಾಗಲ್ಲ, ಒಂದು ಮಾತಾಡ್ಲಿಕ್ಕೂ ಆಗಲ್ಲ. ಚುನಾವಣೆ ನೀವು ಈ ರಾಜ್ಯದಲ್ಲಿ ಹೈಯೆಸ್ಟ್ ಮಾಡಿರ್ತಕ್ಕಂಥ ಒಂದು ಕೀರ್ತಿವಾನರಾಗಿದ್ದೀರಿ. 6 ಇವತ್ತು ಮತಕ್ಷೇತ್ರದಲ್ಲಿ ಇವತ್ತೇನು ಚುನಾವಣೆ ನಡೀತಾ ಇದೆ, ಈಶಾನ್ಯ ಮತದಾರರ ಕ್ಷೇತ್ರದಲ್ಲಿ 1,56,000 ಮತ ಮಾಡಿಸಿದ್ರಿ. ಈ ಕೀರ್ತಿ ನಿಮಗದ.
ನಾ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಇಂಥ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದಿರಿ, ಒಳ್ಳೆ ಕೆಲಸನೇ. ಆದರೆ ಈಗ ಚುನಾವಣೆ ನಡೆದಾಗ ನಮಗೆ 10-15% ಓಟ್ ಆದ್ರೆ ನಮಗೆ ಏನು ಇದು ಆಗ್ತದೆ, ಬಹಳಷ್ಟು ನಮ್ಮ ಮರ್ಯಾದೆ ಕಡಿಮೆ ಆಗ್ತದೆ ಅಂದಾಗ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ನೀವು ಅನ್ನೋದು ಸರಿಯಾಗದ, ನಿಮ್ಮ ಮಾತಿಗೆ ಅದು ಬೆಲೆ ಕೊಟ್ಟು ಏನು ಮಾಡ್ತೇವೆ ನಾವು ರಾಜ್ಯ ಚುನಾವಣಾ ಆಯೋಗ ತಿಳಿಸಿ QR ಕೋಡ್ ಬಳಸಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.